ಎಸ್, ಮತದಾನ ಮಹಾ ಮತದಾನ ಬಹಳ ಬಿರುಸಿನಿಂದ ಮತದಾನ ನಡೀತಾ ಇದೆ. ಬಿಸಿಲಿನ ನಡುವೆಯೂ ಕೂಡ ಹುಮ್ಮಸ್ಸಿನಿಂದ ಬಂದು ಮತ ಚಲಾಯಿಸ್ತಾ ಇದ್ದಾರೆ. ತಾರೆಯರು ಕೂಡ, ನಟಿ ರಚಿತಾ ಕೂಡ ತಮ್ಮ ಹಕ್ಕನ್ನ ಚಲಾಯಿಸೋದಕ್ಕೆ ಬಂದಿರೋದನ್ನ ನೋಡ್ತಾ ಇದ್ದೀವಿ. ಬೆಳಗಿನಿಂದಲೂ ಕೂಡ ಸಿನಿ ತಾರೆಯರು, ರಾಜಕಾರಣಿಗಳು, ಎಸ್ ಪ್ರತಾಪ್ ಸಿಂಹ ತಮ್ಮ ಮತವನ್ನ ಚಲಾಯಿಸ್ತಾ ಇದ್ದಾರೆ. ರಚಿತಾ ತಮ್ಮ ಹಕ್ಕನ್ನ ಚಲಾಯಿಸೋದಕ್ಕೆ ಆಗಮಿಸಿರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸಿನಿತಾರೆಯರು ಬೆಳಗಿನಿಂದಲೂ ಕೂಡ ಬಂದು ತಮ್ಮ ಹಕ್ಕನ್ನ ಚಲಾಯಿಸುವ ಮೂಲಕ ಜವಾಬ್ದಾರಿಯನ್ನು ಮೆರೀತಾ ಇದ್ದಾರೆ, ಸ್ಫೂರ್ತಿಯಾಗಿದ್ದಾರೆ. ಸರತಿ ಸಾಲಿನಲ್ಲಿ ನಿಂತು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ಎಸ್, ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಇವತ್ತು ಪ್ರತಿಯೊಬ್ಬರೂ ಕೂಡ ತಮ್ಮ ಹಕ್ಕನ್ನ ಚಲಾಯಿಸಬೇಕಾಗಿದೆ. ಎವ್ರಿ ವೋಟ್ ಮ್ಯಾಟರ್ಸ್. ವೃದ್ಧರಂತೂ ಬೆಳಗಿನಿಂದಲೂ ಕೂಡ ಬರ್ತಲೇ ಇದ್ದಾರೆ. ವೀಲ್ ಚೇರ್ನಲ್ಲೂ ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಜೊತೆಗೆ ಸಿನಿತಾರೆಗೆ ತಮ್ಮ ಜವಾಬ್ದಾರಿಯನ್ನು ತೋರ್ತಾ ಇದ್ದಾರೆ, ಆ ಮೂಲಕ ಮಾದರಿಯಾಗ್ತಾ ಇದ್ದಾರೆ. ಸ್ಕ್ರೀನ್ ಎಡಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ ಪ್ರತಾಪ್ ಸಿಂಹ ಅವರು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇರೋದನ್ನ. ಸ್ಕ್ರೀನ್ ಬಲಭಾಗದಲ್ಲಿ ನಟಿ ರಚಿತಾ ತಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ ಬಂದಿದ್ದಾರೆ. ಹಾಗೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಕೂಡ ತಮ್ಮ ಮತವನ್ನು ಚಲಾಯಿಸಿದ್ದಾರೆ. ಶಿಲ್ಪಿ, ಅರುಣ್ ಯೋಗಿರಾಜ್, ಇಡೀ ಕುಟುಂಬ ಮತವನ್ನ ಚಲಾಯಿಸಿರುವುದನ್ನು ಗಮನಿಸ್ತಾ ಇದ್ದೀವಿ. ಶ್ರೀಮುರಳಿ ಕೂಡ ಕುಟುಂಬ ಸಮೇತರಾಗಿ ಬಂದು ಹಕ್ಕನ್ನು ಚಲಾಯಿಸಿದ್ದಾರೆ. ತಾರಾ ಅವರು, ರವಿಶಂಕರ್, ಹೀಗೆ ಪ್ರೇಮ, ಪ್ರತಿಯೊಬ್ಬರೂ ಕೂಡ ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ಇಡೀ ರಾಜ್ ಕುಟುಂಬ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿದೆ. ಪ್ರತಾಪ್ ಸಿಂಹ ತಮ್ಮ ಮತವನ್ನ ಚಲಾಯಿಸಿ ಗಮನಿಸ್ತಾ ಇದ್ದೀವಿ ಕರ್ತವ್ಯವನ್ನು ತೋರಿರೋದನ್ನ. ಹಿರಿಯ ನಟಿ ಭಾರತಿ ವಿಷ್ಣುವರ್ಧನ್ ತಮ್ಮ ಮತವನ್ನ ಚಲಾಯಿಸಿದ. ರವಿಚಂದ್ರನ್ ತಮ್ಮ ಹಕ್ಕನ್ನ ಚಲಾಯಿಸಿರೋದನ್ನ ನೋಡ್ತಾ ಇದ್ದೀವಿ. ಬೆಳಿಗ್ಗೆ 7 ಗಂಟೆಯಿಂದಲೂ ಕೂಡ ಬಿರುಸಿನ ಮತದಾನ ಆಗ್ತಾ ಇದೆ. ಪ್ರತಾಪ್ ಸಿಂಹ, ವಿಜಯನಗರ 3ನೇ ಹಂತದಲ್ಲಿರುವಂತಹ ಮತಗಟ್ಟೆ ಸಂಖ್ಯೆ 106ರಲ್ಲಿ ನನ್ನ ಮತವನ್ನ ಚಲಾಯಿಸಿದ್ದೇನೆ. ಇವತ್ತು ಕರ್ನಾಟಕದಲ್ಲಿ ಮೊದಲನೇ ಹಂತದ ಚುನಾವಣೆ ನಡೀತಾ ಇದೆ. ತುಂಗಭದ್ರಾ ನದಿಯಿಂದೀಚೆಗೆ ಇರುವಂತಹ ಏನು ಹಳೆ ಮೈಸೂರು ಪ್ರಾಂತ್ಯ ಅಂತ ಹೇಳ್ತೀವಿ, ಈ ಭಾಗದ ಹೆಚ್ಚು ಕಡಿಮೆ ಎಲ್ಲಾ ಸ್ಥಾನಗಳಿಗೂ, ಶಿವಮೊಗ್ಗವನ್ನು ಹೊರತುಪಡಿಸಿ ಎಲ್ಲಾ ಸ್ಥಾನಗಳಿಗೂ ಕೂಡ ಇವತ್ತು ಚುನಾವಣೆ ನಡೀತಾ ಇದೆ. ಜೆಡಿಎಸ್ ಮತ್ತು ಬಿಜೆಪಿ ಇಬ್ಬರು ಒಟ್ಟಿಗೆ ಸೇರಿರೋದ್ರಿಂದ, ನಮ್ಮ ಮೈತ್ರಿ ಏರ್ಪಟ್ಟಿರೋದ್ರಿಂದ ನಿಶ್ಚಿತವಾಗಿಯೂ ಇವತ್ತು ಚುನಾವಣೆ ನಡೀತಿರುವ ಅಷ್ಟೂ ಸ್ಥಾನಗಳನ್ನು ನಾವು ಗೆಲ್ತೀವಿ ಅನ್ನುವ ವಿಶ್ವಾಸ ನನಗಿದೆ. ಮೈಸೂರಿನಲ್ಲೂ ಕೂಡ ಒಳ್ಳೆ ವಾತಾವರಣ ಇದೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ಸಂಸ್ಥಾನಕ್ಕೆ ಒಳ್ಳೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. 100 ವರ್ಷಗಳಾದ್ರೂ ಕೂಡ ಅವರನ್ನು ಇವತ್ತು ಕೂಡ ಜನ ಧನ್ಯತೆಯಿಂದ ನೆನಪು ಮಾಡಿಕೊಳ್ಬೇಕು. ಅಂತಹ ಕೊಡುಗೆಗಳನ್ನು, ಯೋಜನೆಗಳನ್ನು ಅವರು ಬಿಟ್ಟು ಹೋಗಿದ್ದಾರೆ. ಅವರ ವಂಶಕ್ಕೆ ಸೇರಿದಂತಹ ಯದುವೀರವರು ಬಿಜೆಪಿಯ ಅಭ್ಯರ್ಥಿಯಾಗಿದ್ದು ನಿಶ್ಚಿತವಾಗಿಯೂ ಕೂಡ ಒಳ್ಳೆ ಅಂತರದಿಂದ ಗೆಲುವು ಸಾಧಿಸುತ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಎಲ್ಲ ಭಾಗದಲ್ಲೂ ಕೂಡ, ಅದು ಕೊಡಗಿನ ಏನು ಕರಿಕೆಯಿಂದ ಕಡಕೊಳ್ಳೋದವರೆಗೂ ಕೂಡ ಎಲ್ಲ ಕಡೆಗೂ ಕೂಡ ನಮಗೆ ಒಳ್ಳೆಯ ವಾತಾವರಣನೇ ಇದೆ. ಜೆಡಿಎಸ್ ನಮ್ಮ ಜೊತೆ ಮೈತ್ರಿ ಆಗಿರೋದ್ರಿಂದ ಇದು ಹೆಚ್ಚಿನ ಒಂದು ಬಲವನ್ನು ತಂದುಕೊಟ್ಟಿದೆ. 2014ರಿಂದ ಇದುವರೆಗೂ ಕೂಡ, ಅಂದರೆ 2 ಸಾರಿ ನನಗೆ 2014 ಮತ್ತು 2019ರಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಅಧಿಕೃತವಾದಂಥ ಮೈತ್ರಿ ಇರಲಿಲ್ಲ. 2019ರಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಇತ್ತು. ಆದರೆ ಪ್ರತಾಪ್ ಸಿಂಹ ಮತ್ತು ಜೆಡಿಎಸ್ ಕಾರ್ಯಕರ್ತರ ನಡುವೆ 2014ರಿಂದಲೂ ಕೂಡ ಒಂದು ಅವಿನಾಭಾವ ಸಂಬಂಧ ಅನ್ನೋದು ಸ್ಥಾಪನೆಯಾಗಿದೆ. ಹಾಗಾಗಿ ನನ್ನ ಗೆಲುವಿಗೆ ಜೆಡಿಎಸ್ ಕಾರ್ಯಕರ್ತರು ಬಹಳ ದೊಡ್ಡ ಪ್ರಮಾಣದಲ್ಲಿ ಸಹಾಯವನ್ನು ಮಾಡ್ತಾ ಇದ್ರು. ಈ ಸಾರಿ ಅಧಿಕೃತ ಮೈತ್ರಿ ಇರೋದ್ರಿಂದ ಇನ್ನೂ ದೊಡ್ಡ ಅಂತರದಲ್ಲಿ ನಾವು ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ. ಇವತ್ತು ಚುನಾವಣೆ ನಡೀತಾ ಇರುವಂತದ್ದು ದೇಶಕ್ಕೆ ಒಂದು ಸಮರ್ಥ ನಾಯಕತ್ವವನ್ನು ಯಾರು ಕೊಡಬಲ್ಲರು ಅನ್ನೋ ವಿಚಾರವನ್ನು ಇಟ್ಕೊಂಡು, ಕಳೆದ 10 ವರ್ಷಗಳಿಂದ ನರೇಂದ್ರ ಮೋದಿಜಿಯವರು ಒಂದು ಸದೃಢವಾದಂತಹ ದೇಶವನ್ನು ಕಟ್ಟೋದ್ರ ಜೊತೆಗೆ ಒಂದು ದಾಡಸಿತನದ ನಾಯಕತ್ವವನ್ನು ಕೂಡ ಕೊಟ್ಟಿದ್ದಾರೆ. ಅಂತಹ ವ್ಯಕ್ತಿಯೇ ಇನ್ನೊಂದು ಅವಧಿಗೆ ಪ್ರಧಾನಿಯಾಗಿ ಮುಂದುವರಿಬೇಕು ಅನ್ನೋದು ಈ ದೇಶದ ಜನರ ಅಭಿಲಾಷೆಯಾಗಿದೆ. ಅದಕ್ಕೆ ಕೊಡಗು ಮತ್ತು ಮೈಸೂರು ಕೂಡ ಹೊಸದೇನಲ್ಲ. ಕೊಡಗು ಮತ್ತು ಮೈಸೂರಿನ ಜನನು ಕೂಡ 2014 ಮತ್ತು 2019ರಲ್ಲಿ ಮೋದಿಜಿಯವರ ಹೆಸರಲ್ಲೇ ನನ್ನನ್ನು ಗೆಲ್ಲಿಸಿದ್ರು. ಈ ಸಾರಿನೂ ಕೂಡ ಮೋದಿಜಿಯವರ ಹೆಸರಿನಲ್ಲೇ ಯದುವೀರ್ ಅವರನ್ನು ಗೆಲ್ಲಿಸ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ಮೊದಲ ಹಂತದಲ್ಲಿ ಈಗ 14 ಕ್ಷೇತ್ರ ನಡೀತಾ ಇದೆ.
14 ಕೂಡ ನಾವು ಗೆಲ್ಲುವಂತಹ ಎಲ್ಲ ಸಾಧ್ಯತೆಗಳಿದೆ. ಚುನಾವಣೆಯಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಬಹುದು, ಆದರೆ ಕಳೆದ ಸಾರಿ ನಾವು 25+1 26 ಸೀಟನ್ನ ಗೆದ್ದಿರೋದ್ರಿಂದ ಈ ಸಾರಿ ನಾವು 28ಕ್ಕೆ 28ನ ಗೆಲ್ಲಬಹುದು ಅನ್ನೋ ಒಂದು ವಿಶ್ವಾಸ ನಮಗಿದೆ. ವೋಟ್ ಮಾಡಿ ಬಂದು ಗೆಲ್ಲುವ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಾರಿ ಅವರು ಕಣದಲ್ಲಿಲ್ಲ, ಆದರೆ ನಮ್ಮ ಅಭ್ಯರ್ಥಿಯ ಗೆಲುವಿನ ವಿಶ್ವಾಸದಲ್ಲಿದ್ದಾರೆ. ಗಣ್ಯರಿಂದ ಮತದಾನ, ಅದರಲ್ಲೂ ಸಿನಿತಾರೆಯರು ಉಪೇಂದ್ರ, ರಚಿತಾ ರಾಮ್ ಜೊತೆಗೆ ತೇಜಸ್ವಿನಿ ಅನಂತಕುಮಾರ್ ಅವರು ಕೂಡ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಬೆಳಗಿನಿಂದಲೂ ಕೂಡ ಗಣ್ಯರು ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಈ ಮೂಲಕ ಮಾದರಿಯಾಗಿದ್ದಾರೆ. ರಾಜಕಾರಣಿಗಳಿಂದಲೂ ಬೆಳಗ್ಗೆಯಿಂದಲೂ ಮತದಾನ ನಡೀತಾ ಇದೆ ಬಿರುಸಿನಿಂದ. ಬೆಳಗ್ಗೆ 11 ಗಂಟೆಯವರೆಗಿನ ಲೆಕ್ಕಾಚಾರ ನೋಡಿದ್ರೆ 22.34% ಅಷ್ಟು ಮತದಾನ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.